ನಮಸ್ಕಾರ ಕರುನಾಡು ನನ್ನ ಪುಟ್ಟ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಾನು. ಎಂದಿನಂತೆ ನಮ್ಮ ಪಯಣ ನಮ್ ಕಾಲೇಜ್ ಕಡೆಗೆ. ಇವತ್ತು ಕ್ಲಾಸ್ಗೆ ಹೋದೆ, ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದೆ. ನಾನ್ ಮೊನ್ನೆ ಗುರುವಾರ ಬ್ಲಾಗ್ ಅಲ್ಲಿ ಬಸ್ ಅಲ್ಲಿ ಡೋರಲ್ಲಿ ನಿಂತ್ಕೊಂಡ್ ಬಂದಿರೋದು ವಿಡಿಯೋ ಹಾಕಿದ್ದೆ ಬ್ಲಾಗ್ ಅಲ್ಲಿ. ನಮ್ ಮ್ಯಾಮು ಅದನ್ನ ನೋಡ್ಬಿಟ್ಟಿದ್ದಾರೆ. ಡೋರಲ್ಲಿ ನಿಂತ್ಕೊಂಡ್ ಬರ್ತಿರೋದೇ ಜಾಸ್ತಿ, ಅದ್ರಲ್ಲಿ ವಿಡಿಯೋ ಮಾಡ್ಕೊಂಡಿದ್ಯಲ್ಲಮ್ಮ ಬಿದ್ರೆ ಏನ್ ಮಾಡೋದು ಅಂತ ಹೇಳಿದ್ರು. ಹುಷಾರಾಗಿ ಬರ್ಬೇಕಲ್ವಾ ಅಂತ ಹೇಳಿದ್ರು. ನಮ್ ಮ್ಯಾಮ್ ಕೇರಿಂಗ್ ನೋಡಿ ನಂಗಂತೂ ಸಖತ್ ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಷ್ಟೊಂದು ಕೇರ್ ಮಾಡೋದಕ್ಕೆ. ಬೇರೆ ಕಾಲೇಜುಗಳಲ್ಲಿ ಬೇರೆ ಲೆಕ್ಚರರ್ಸ್ ಸ್ಟೂಡೆಂಟ್ಸ್ ಜೊತೆ ಯಾವ ತರ ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಮ್ ಕಾಲೇಜಲ್ಲಿ ನಮ್ ಲೆಕ್ಚರರ್ಸ್ ಮಾತ್ರ ಸ್ಟೂಡೆಂಟ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನ್ ಬ್ಲಾಗ್ಸ್ ಮಾಡ್ತಿರೋದು ನಮ್ ಟೀಚರ್ಸ್ ಕೂಡ ಡೈಲಿ ನೋಡ್ತಾರೆ. ನನ್ಗಂತೂ ಟೀಚರ್ಸ್ ಕೇಳಿದಾಗ ಫುಲ್ ಖುಷಿ ಆಗೋಗ್ಬಿಡುತ್ತೆ. ಒಬ್ಬ ಮನುಷ್ಯ ಸಕ್ಸಸ್ ಆಗ್ಬೇಕಂದ್ರೆ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರುಗಳಿರ್ಬೇಕು ಅಂತ ಹೇಳ್ತಾರೆ ದೊಡ್ಡವರು. ನನ್ ಲೈಫ್ ಅಲ್ಲಿ ಗುರಿನೂ ಇದೆ, ಹಿಂದೆ ನನ್ ಗುರುಗಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಮ್ಯಾಮ್ ಹೇಳಿದ ಮಾತುಗಳಿಗೆ ಫುಲ್ ಖುಷಿ ಆಗೋಯ್ತು. ಅದೇ ಖುಷಿಯಲ್ಲೇ ಮನೆಗೆ ಹೋಗೋಣ ಅಂತ ಬಂದೆ. ಆದ್ರೆ ನಮ್ ರೂಟ್ ಅಲ್ಲಿ ಬರುವಾಗ ನಮ್ ರೋಡ್ ನೋಡಿ ಆ ಖುಷಿ ಎಲ್ಲ ಹೋಯ್ತು. ಕೈವಾರ ಕ್ರಾಸ್ ಇಂದ ನಮ್ಮೂರ್ಗ್ ಹೋಗೋ ದಾರಿಯಲ್ಲಿ ಒಂದ್ ಸ್ವಲ್ಪ ದೂರ ನಮ್ ರೋಡ್ ಅವಸ್ಥೆ ನೋಡಿ ಯಾವ ತರ ಇದೆ ಅಂತ. ರೋಡ್ ಹಿಂಗಿರೋದಕ್ಕೆ ಗಾಡಿಗಳೇ ಬರ್ತಾ ಇಲ್ಲ, ನಮ್ಮನ್ನ ಯಾರು ಹಚ್ಕೊಂಡು ಹೋಯ್ತಾ ಇಲ್ಲ. ಒಟ್ನಾಗ ನಮ್ದು ಡಿಗ್ರಿ ಮುಗ್ದೋದ್ರು ನೀವು ರೋಡ್ ಹಾಕಲ್ಲ. ಮೋಸ್ಟ್ಲಿ ನಮ್ಮ ಮಕ್ಳು ಡಿಗ್ರಿಗೆ ಹೋಗೋವಾಗ ಏನಾದ್ರು ಹಾಕ್ತಾರೆ ನೋಡ್ಬೇಕು. ಇವತ್ತಂತೂ ನಡ್ಕೊಂಡ್ ಬರೋದೇ ನಮ್ ಕತೆ ಅನ್ಕೊಂಡು ನಡ್ಕೊಂಡ್ ಬರ್ತಾ ಇದ್ವಿ ನಾನು ನಮ್ಮ ಮೋಟು. ಅಲ್ಲೇ ಪಕ್ಕದಲ್ಲಿ ಸೆಪೆಕಾಯಿ ತೋಪಿದೆ. ಓಡೋಗ್ಬಿಟ್ಟು ಓನರ್ ಇದಾರ ಇಲ್ವಾ ನೋಡ್ಬಿಟ್ಟು ಕಿತ್ಕೊಂಡ್ ಬಂದ್ಬಿಟ್ಟೆ. ಹೆಂಗೋ ಸಿಕ್ಕಾಕೊಂಡಿಲ್ಲ ನಾನ್ ಸದ್ಯ. ಮನೆಗ್ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯ್ತು. ಹೆಂಗೋ 2 ನಿಮಿಷ ಬೇಗ ಬಂದೇನ್ ಬಿಡು ಅಂತ ಫುಲ್ ಖುಷಿ ಆಗೋಯ್ತು ನನ್ಗೆ. ಏನೇಶು ನಮ್ ಯಶೋ ಮಾತುಗಳಂತೂ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೆ ಏನಾದ್ರೂ ಅರ್ಥ ಆದ್ರೆ ಕಮೆಂಟ್ ಮಾಡಿ. ಇವತ್ತಿನ ಕತೆ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.